ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಮನಸ್ಥಿತಿ ಏನಿದೆ, ಎಸ್ ಆರ್ ನೋ ಕ್ವೆಶನ್ಸ್ಗೆ ನಾವು ಆನ್ಸರ್ ನೋಡೋಣ. ಸೊ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಇದ್ರೆ ನೀವು ಎಸ್ ಆರ್ ನೋ ಮುಖಾಂತರ ಆನ್ಸರ್ಸ್ನ ಹುಡ್ಕೋಬಹುದು. ಸೊ ನಾನು ಇಲ್ಲಿ ಕಾರ್ಡ್ನ ಪಿಕ್ ಮಾಡೋದಕ್ಕಿಂತ ಮುಂಚೆ ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕ್ವೆಶನ್ ಇದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ, ಇಲ್ಲಾಂದ್ರೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಿಮ್ಮ ಪಾರ್ಟ್ನರ್, ಅವರು ಬರ್ತಾರಾ ಬರೋದಿಲ್ವಾ ಅನ್ನೋ ಪ್ರಶ್ನೆ ನಿಮ್ಗಿದ್ರೆ, ಪ್ರೀತಿ ಮಾಡ್ತಾರೋ ಮಾಡೋದಿಲ್ವಾ ಅನ್ನೋ ಪ್ರಶ್ನೆ ನಿಮ್ಗಿದ್ರೆ, ಇಲ್ಲ ಯಾವುದಾದ್ರೂ ಒಂದು ಕೆಲಸಕ್ಕಾಗಿ ನೀವು ವೇಟ್ ಮಾಡ್ತಾ ಇದ್ರೆ, ಆ ರಿಸಲ್ಟ್ಗಾಗಿ ಒಂದು ಹೋಪ್ನ ನೀವು ಹುಡುಕ್ತಾ ಇದ್ರೆ, ಸೊ ಈ ಪ್ರಶ್ನೆಯಲ್ಲಿ ಆನ್ಸರ್ನ ನೀವು ಕಂಡ್ಕೋಬಹುದು. ಸೊ ನಿಮ್ಮ ಇಷ್ಟವಾಗಿರೋ ದೇವ್ರನ್ನ ನೆನೆಸ್ಕೊಂಡು, ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇಲ್ಲ ನಿಮ್ಮ ಬಗ್ಗೆ ಕೇಳ್ತಾ ಇದ್ರೆ ನಿಮ್ಮ ಹೆಸರನ್ನು ತಗೊಂಡು ನೀವು ಈ ಎಸ್ ಆರ್ ನೋ ಪ್ರಶ್ನೆಗೆ ಉತ್ತರನ ಹುಡುಕ್ಬೋದು. ನಾನಿಲ್ಲಿ ಒಂದು ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆ ಏನೇ ಇರ್ಬೋದು, ಸೊ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಇರ್ಬೋದು. ಸೊ ಆ ಪ್ರಶ್ನೆಗೆ ಉತ್ತರ ಸದ್ಯದ ಪರಿಸ್ಥಿತಿಯಲ್ಲಿ ನೋ ಅಂತ ಬರ್ತಾ ಇದೆ. ತುಂಬಾನೇ ಬರ್ಡನ್ಸ್ ಇದೆ, ತುಂಬ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಇದೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ, ಟೂ ಮಚ್ ಅಂದರೆ ತುಂಬ ಅತಿಯಾಗಿ ಸ್ಟ್ರೆಸ್ನ ತಗೊಳ್ತಾ ಇದ್ದೀರಾ. ಸೊ ನೀವು ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕಾಗಿದೆ ಈ ಒಂದು ಸಿಚುವೇಶನ್ಗೆ. ನಿಮ್ಮ ಪ್ರಶ್ನೆಗೆ ಉತ್ತರ ಹುಡ್ಕೋದಕ್ಕೆ ಹೋದ್ರೆ ಖಂಡಿತ ಸದ್ಯದ ಪರಿಸ್ಥಿತಿಯಲ್ಲಿ ನೋ ಅಂತ ಬರ್ತಾ ಇದೆ. ಸ್ವಲ್ಪ ಒಂದು 2 ವೀಕ್ಸ್ ಬಿಟ್ಟು, ಇಲ್ಲಾಂದ್ರೆ 1 ತಿಂಗಳೇ ಬಿಟ್ಟು ನೀವು ಈ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋದಕ್ಕೆ ಹೋಗಿ. ಇಲ್ಲ ಈ ಪ್ರಶ್ನೆ ಏನಾದ್ರೂ ಆಗಿರ್ಬೋದು, ಒಂದು ಕೆಲಸ ಕಾರ್ಯದಲ್ಲಿ ಮುಂದೋಡ್ಬೇಕು ನೀವು ಅಂತ ಆಗಿದ್ರೆ ಆ ಕೆಲಸನ ಸದ್ಯದ ಪರಿಸ್ಥಿತಿಗೆ ನೀವು ಹೋಲ್ಡ್ ಮಾಡೋದು ತುಂಬಾ ಅಗತ್ಯ ಅಂತ ಬರ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಟೈಮ್ ಕೊಡ್ಬೇಕಾಗಿದೆ. ಸೊ ಯಾವುದೋ ಒಂದು ಕೆಲಸ ನಿಮ್ಮ ಕಡೆ ಆಗೋವಂಥದ್ದಿದೆ. ಸೊ ಅದಕ್ಕಾಗಿ ನೀವು ಸ್ವಲ್ಪ ಸಮಯವನ್ನು ಕೊಟ್ಟು ನಂತರ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ರೆ ಸೊ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಸದ್ಯದ ಪರಿಸ್ಥಿತಿಗೆ ನಿಮ್ಮ ಒಂದು ವಿಚಾರಕ್ಕೆ ಸದ್ಯಕ್ಕೆ ನೋ ಅಂತ ಬರ್ತಾ ಇದೆ. ಸೊ ಸ್ವಲ್ಪ ಸಮಯದ ನಂತರ ಬಿಟ್ಟಾಗ ನಿಮ್ಗೆ ಖಂಡಿತ ಎಸ್ಗೆ ತಿರುಗುತ್ತೆ. ಸೊ ಈ ಫಸ್ಟ್ ನೀವು ಏನ್ ಮನ್ಸಲ್ಲಿ ಇಟ್ಕೊಂಡಿದ್ರಲ್ಲ ಆ ಪ್ರಶ್ನೆನ ನೀವು ಮತ್ತೆ ಒಂದು 2 ವಾರ ಬಿಟ್ಟು, ಇಲ್ಲ 1 ತಿಂಗಳನ್ನೇ ಬಿಟ್ಟು ನೀವು ಪ್ರಯತ್ನಿಸಿದರೆ ಖಂಡಿತ ಎಸ್ ಆಗುತ್ತೆ ಅಂತ ಇಲ್ಲಿ ಬಂದಿದೆ. ಸೊ ಇದಕ್ಕೆ ಈ ಪ್ರಶ್ನೆಗೆ ಏಂಜಲ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಬಂದಿದೆ ಅಂತ ನಾವು ನೋಡೋಣ. ಸೊ ನಿಮ್ಗೆ ಏಂಜಲ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ, ಪರ್ಸಿಸ್ಟೆನ್ಸ್ ಸಿಗ್ತಾ ಇದೆ. ಓಕೆ, ತುಂಬಾ ಸ್ವಲ್ಪ ಸ್ಲೋ ಡೌನ್ ಮಾಡಿ. ಸೊ ಅತಿಯಾಗಿ ನೀವು ನಿರ್ಧಾರವನ್ನು ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 333 ಅಂತ ಬರ್ತಾ ಇದೆ. ನಿಮ್ಗೆ ಏಂಜಲ್ ಕಡೆಯಿಂದ ಸಪೋರ್ಟ್ ಖಂಡಿತ ಬರ್ತಾ ಇದೆ, ಸಪೋರ್ಟ್ ಸಿಗುತ್ತೆ. ಸೊ ಗ್ರೋತ್ ಇದೆ ನಿಮ್ಗೆ. ಒಂದು ನೀವು ಏನಾದ್ರೂ ಒಂದು ಕ್ರಿಯೇಟಿವಿಟಿ ಆಗಿ ನೀವು ವರ್ಕ್ ಮಾಡ್ತಾ ಇದ್ರೆ, ಸೊ ಇಲ್ಲಾಂದ್ರೆ ಏನಾದ್ರೂ ಫೋಕಸ್ ಮಾಡ್ತಾ ಇದ್ರೆ ನಿಮ್ ಸ್ಕಿಲ್ಸ್ ಮೇಲೆ, ಇಲ್ಲಾಂದ್ರೆ ನೀವು ಏನಾದ್ರು ಹುಡುಕಾಟ ಮಾಡ್ತಾ ಇದ್ರೆ, ಯಾವ್ದಾದ್ರು ಒಂದು ಇಮ್ಯಾಜಿನೇಷನ್ ಅಲ್ಲಿ ಇದ್ರೆ ನೀವು ಖಂಡಿತ ನಿಮ್ಗೆ ವರ್ಕ್ ಆಗುತ್ತೆ. ಸೊ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮ್ಮ ಸೆಲ್ಫ್ ಎಸ್ಟೀಮ್ ಅನ್ನೋದು ಏನಿದೆ ಅದನ್ನ ನೀವು ಬೂಸ್ಟ್ ಮಾಡ್ಕೊಳ್ಳೋದ್ರಿಂದ, ಖಂಡಿತ ನೀವು ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನೀವು ಅನ್ಕೊಂಡಿರೋ ಕೆಲಸ ಖಂಡಿತ ಆಗುತ್ತೆ. 333 ಅನ್ನೋದನ್ನ ನೀವು ಒಂದು 21 ಟೈಮ್ಸ್ ನೀವು ಮಾರ್ನಿಂಗ್ ಇಲ್ಲಾಂದ್ರೆ ನೈಟ್ ಹೇಳೋದ್ರಿಂದ ನಿಮ್ಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ನೀವು ಏನ್ ಕೆಲಸದಲ್ಲಿ ನೀವು ಹುಡುಕಾಟ ಮಾಡ್ತಾ ಇದ್ದೀರಾ, ಯಾವ ಕೆಲಸದಲ್ಲಿ ಪ್ರೋಗ್ರೆಸ್ ನ ನೀವು ನೋಡ್ಬೇಕು ಅಂತ ಇದ್ದೀರಾ, ಅದಕ್ಕೆ ಪರ್ಸಿಸ್ಟೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ನ ನೀವು ಮಾಡ್ಬೇಕಾಗತ್ತೆ. ಒಂದು ಗ್ರಾಟಿಟ್ಯೂಡ್ ನ ಇಟ್ಕೊಳ್ಳಿ, ನಿಮ್ಮ ದಿನ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಏನೇ ಆಕ್ಷನ್ ತಗೊಳ್ಳಿ, ಸೊ ನೀವು ಖಂಡಿತ ಅದ್ರಲ್ಲಿ ಸಕ್ಸಸ್ ಆಗ್ತೀರಾ. 1 to 1 2 ಅಂತ ನೀವು ಸೇಮ್ 21 ಟೈಮ್ಸ್ ಮಾರ್ನಿಂಗ್ ಮತ್ತೆ ನೈಟ್ ನೀವು ಈ ನಂಬರ್ಸ್ ನ ಹೇಳಿ ಪರ್ಸಿಸ್ಟೆನ್ಸ್ಗೋಸ್ಕರ. ಸೊ ಖಂಡಿತ ನಿಮ್ಗೆ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ನೀವು ತುಂಬಾನೇ ಆತರದ ನಿರ್ಧಾರ ಬೇಡ, ಸಡನ್ ಆಗಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಬೇಡ. ಈಗ ಏನೋ ಒಂದು ಥಾಟ್ ಬಂದಿದೆ,
ಸೊ ಇಮಿಡಿಯೇಟ್ ಆಗಿ ನಾನು ಆ ಥಾಟ್ ಪ್ರೊಸೆಸ್ ಅಲ್ಲಿ ಇರಬೇಕು. ಸೊ ನಾನು ಇಮಿಡಿಯೇಟ್ ಆಗಿ ನಾನು ಆ ಥಾಟ್ ನಲ್ಲಿ ವರ್ಕ್ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಬೇಡಿ. ಸೊ ಸ್ಲೋ ಡೌನ್ ಆಗಿ ಬ್ಯಾಲೆನ್ಸ್ ಮಾಡಿ. ಪವರ್ ಸ್ಟ್ರಗಲ್ ತುಂಬಾ ಇದೆ. ಸೊ ನಿಮ್ಮ ಜೀವನದಲ್ಲಿ ಪೀಪಲ್ ಅಂದ್ರೆ ಜನರು ತುಂಬಾ ಅಟೆನ್ಷನ್ ಕೊಡ್ತಾ ಇರ್ಬೋದು ನೀವು ಮಾಡೋ ಕೆಲ್ಸಕ್ಕೆ. ಬಟ್ ನಿಮ್ಮ ಫಿಸಿಕಲ್ ಹೆಲ್ತ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ತುಂಬಾ ಕೇರ್ಫುಲ್ ಆಗಿ ನೀವು ಇರ್ಬೇಕಾಗುತ್ತೆ. ಏನಕ್ಕಂದ್ರೆ ನೀವು ಏನೇ ಕಮ್ಯುನಿಕೇಟ್ ಮಾಡಿದ್ರು, ಯಾರ ಜೊತೆ ಏನೇನ್ ಮಾತಾಡಿದ್ರು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡೋದ್ರಿಂದ ಸೊ ನಿಮ್ಮ ಕಡೆ ಯಾವ್ದು ಒಂದು ಲೈಕ್ ಡ್ರಾಬ್ಯಾಕ್ ಅನ್ನೋದು ಏನು ಬರೋದಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಜೊತೆ ನೀವು ಏನಾದ್ರು ಕಮ್ಯುನಿಕೇಶನ್ ಮಾಡ್ತಾ ಇರ್ತೀರಾ, ಸೊ ಅವಾಗ ಲೈಕ್ ಜನ ತಪ್ಪಾಗಿ ತಿಳ್ಕೊಂತಾರೆ. ಒಂದೊಂದ್ಸತಿ ನಾವು ಕರೆಕ್ಟ್ ಆಗಿ ಹೇಳಿದ್ರು ಕನ್ವೆ ಆಗಿರೋದಿಲ್ಲ ಅವ್ರಿಗೆ. ನಾವು ಒಂದು ಒಳ್ಳೆ ಉದ್ದೇಶಕ್ಕಾಗಿ ಹೇಳಿರ್ತೀವಿ, ಒಳ್ಳೆ ರೀತಿಯಲ್ಲಿ ಹೇಳಿರ್ತೀವಿ, ಬಟ್ ಅವರು ಬೇರೆ ತರ ತಿಳ್ಕೊಳ್ತಾರೆ. ಸೊ ಅದು ಕಟ್ ಡೌನ್ ಆಗ್ಬೇಕು. ಸೊ ಆತರ ನೀವು ತುಂಬಾ ಕೇರ್ಫುಲ್ ಆಗಿ ಮಾತಾಡೋದನ್ನ ನೋಡಿ ಜನರುಗಳ ಜೊತೆ ಈ ನೆಕ್ಸ್ಟ್ 1-2 ವೀಕ್ಸ್ ಅಲ್ಲಿ. ಸೊ ಸ್ಲೋ ಡೌನ್ ಅಂತ ಅನ್ನೋದು ನಿಮ್ಗೆ ಏಂಜಲ್ ಕಡೆಯಿಂದ ಒಂದು ರೆಫರೆನ್ಸ್ ಬರ್ತಾ ಇದೆ. 0404 ಅನ್ನೋದನ್ನ ನೀವು 21 ಟೈಮ್ಸ್ ನ ಹೇಳ್ಕೊಂಡ ಮೇಲೆ ನಿಮ್ಗೆ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತ ಹೇಳ್ತಾ, ಸೊ ಇದ್ರ ಜೊತೆಗೆ ನಾನು ಟೈಮಿಂಗ್ ಕಾರ್ಡ್ ನ ಪಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಕಾರ್ಡ್ ಬಿದ್ದಿದೆ ಅಪ್ ಟು ನೆಕ್ಸ್ಟ್ ಫೆಬ್ರವರಿ ಅಂತ. ಸೊ ನೀವು ಯಾವ್ದಾದ್ರು ಒಂದು ದೊಡ್ಡ ಕೆಲ್ಸದಕ್ಕೆ ನಿಮ್ಗೆ ಏನಾದ್ರು ರಿಸಲ್ಟ್ ವೇಟ್ ಮಾಡ್ತಾ ಇದ್ರೆ ಅಪ್ ಟು ನೆಕ್ಸ್ಟ್ ಫೆಬ್ರವರಿ ಒಳಗೆ ನಿಮ್ಗೆ ಸಾಲ್ವ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರೀತಿಯಲ್ಲಿ ನೀವು ಒಂದು ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದೀನಿ ಅಂತಿದ್ರೆ, ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾನು ಹೋಗ್ಬೇಕು, ನಾವಿಬ್ರು ಲವ್ ಮಾಡ್ತಾ ಇದೀವಿ, ಸೊ ನೆಕ್ಸ್ಟ್ ನಮ್ಮ ಮದ್ವೆ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಅಪ್ ಟು ನೆಕ್ಸ್ಟ್ ಫೆಬ್ರವರಿ ಟೈಮ್ ತಗೊಳುತ್ತೆ. ಇಲ್ಲಾಂದ್ರೆ ನಿಮ್ಮ ರಿಲೇಶನ್ಶಿಪ್ ಹೀಲಿಂಗ್ ಆಗಿ ನೋಡ್ತಾ ಇದ್ರು ಆಗುತ್ತೆ. ಇಲ್ಲ ನೀವು ಬೇರೆ ಏನಾದ್ರು ವರ್ಕ್ ಅಲ್ಲಿ ನನ್ಗೆ ರಿಸಲ್ಟ್ ಬೇಕು ಅಂತ ನೋಡೋದಾದ್ರೆ ಅದನ್ನು ನಿಮ್ಗೆ ನೆಕ್ಸ್ಟ್ ಫೆಬ್ರವರಿ ಅಂತ ಬರ್ತಾ ಇದೆ. ಅದ್ರ ಜೊತೆಗೆ ವಿತಿನ್ 9 months ಅಂತ ಬರ್ತಾ ಇದೆ. ತುಂಬಾ ಡಿಲೇ ಆಗ್ತಾ ಇದೆ. ಸೊ ಎಲ್ಲಾ ವಿಚಾರದಲ್ಲೂ ಡಿಲೇಸ್ ಬರ್ತಾ ಇದೆ ಈ ಸತಿ. ಸೊ ನೀವು ತಾಳ್ಮೆಯಿಂದ ಡಿವೈನ್ ಟೈಮಿಂಗ್ಗೆ ನೀವು ಕೊಟ್ಟಾಗ ನೋಡಿ ಅಪ್ ಟು ನೆಕ್ಸ್ಟ್ ಮಾರ್ಚ್ ಅಂತ ಮತ್ತೆ ಬಂದಿದೆ. ಸೊ ಡಿವೈನ್ ಟೈಮಿಂಗ್ ಅಲ್ಲಿ ನೀವು ಬಿಲೀವ್ ಮಾಡ್ಬೇಕಾಗುತ್ತೆ, ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಚಾರವಾಗಿ ನಿಮ್ಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ ಅಲ್ಲಿ ಕನೆಕ್ಟ್ ಆಗಿ. ಸೊ ಕನೆಕ್ಟ್ ಆದಾಗ ನಿಮ್ಮ ಡೇಟ್ ಆಫ್ ಬರ್ತ್ ನ ಕಳ್ಸಿದ್ರೆ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಕೂಡ ಮಾಡ್ತೀನಿ. ಸೊ ಇನ್ ಕೇಸ್ ನೀವು ರಿಲೇಶನ್ಶಿಪ್ ರೀಡಿಂಗ್ ಬೇಕು ಅಂದ್ರೆ ಫಸ್ಟ್ ಗೆನೆ ನೀವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಇಬ್ರು ನೇಮ್ನು ಕಳ್ಸಿದ್ರೆ ನಾನು ನಿಮ್ಗೆ ಕನೆಕ್ಟ್ ಆಗೋದಕ್ಕಿಂತ ಮುಂಚೆ ಅನಾಲಿಸಿಸ್ ಮಾಡಿ ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.